ನಮಸ್ಕಾರ ವೀಕ್ಷಕರು, ನನ್ನ ಹೆಸರು ಪ್ರಜ್ವಲ್ ಅಂತೇಳಿ DMI ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ. ಸೊ ಇವತ್ತು ನಾವಿರೋ ಒಂದು ಲೊಕೇಶನ್ ಬಂದು ವಿದ್ಯಾರಣ್ಯಪುರ ಜಲ್ಲಿ ಮಷಿನ್ ನಿಯರ್ ಹತ್ರ ಇರೋದು ಒಂದು ಬಿಲ್ಡಿಂಗ್ ಹತ್ರ ಇರೋದು. ಸೊ ಈ ಪ್ರಾಜೆಕ್ಟ್ ಬಂದು ಕಂಪ್ಲೀಟ್ ಮಾಡ್ಕೊಟ್ಟಿರೋದು ನಾವು. ಕೆಳಗಡೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಬಂದು ಕಮರ್ಷಿಯಲ್ ಪರ್ಪಸ್ ಅಂತ ಆಗ್ಬಿಟ್ಟು ಪ್ಲಾನ್ ಮಾಡಿರೋದು. ಸೊ ರಿಮೈನಿಂಗ್ ಬಂದು ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಅಲ್ಲಿ ರೆಸಿಡೆನ್ಷಿಯಲ್ ಅಂತೂ ಮಾಡಿರೋದು. ಸೊ ಬನ್ನಿ ಥರ್ಡ್ ಫ್ಲೋರ್ ರೆಸಿಡೆನ್ಷಿಯಲ್ ನ ಒಳಗಡೆ ಯಾವ ತರ ಇದೆ ಏನಿದೆ ಅಂತ ಬಿಟ್ಟು ನೋಡ್ಕೊಂಡ್ ಬರುವ. ಇವಾಗ ನೋಡ್ತಿರಕ್ಕಂಥದ್ದು ನೀವು ಮೇನ್ ಡೋರ್. ಸೊ ಈ ಮೇನ್ ಡೋರ್ ಬಂದು ನಾವೇ ಖುದ್ದಾಗಿ ಹುಣಸೂರಿಗಿಂದ ಹೋಗಿ ಮೊರವನ್ನ ತಂದು ಮಾಡಿರ್ತಕ್ಕಂಥ ಒಂದು ಟೀಕ್ವುಡ್ ಡೋರು. ಸೊ ಇದನ್ನ ಕಂಪ್ಲೀಟ್ ಆಗಿ CNC ಕಟ್ಟಿಂಗ್ ಅಲ್ಲಿ ಡಿಸೈನ್ ನ ಮಾಡಿಸ್ಕೊಂಡು ಸೊ ಪ್ರಾಪರ್ ಒಂದು ಫಿನಿಶಿಂಗ್ ನ ಕೊಡಿಸಿದೀವಿ. ನೋಡಬಹುದು ನೀವು ಈ ತರದೊಂದು ಫಿನಿಶಿಂಗ್ ನ ಕೊಡಿಸಿರೋದು. ಆಮೇಲೆ ಇದಕ್ಕೆ ಫಿಕ್ಚರ್ಸ್ ಗಳು ಬಂದು ನಾವೆಲ್ಲ ಬ್ರಾಸ್ದನ್ನೇ ಯೂಸ್ ಮಾಡಿರೋದು. ಸೊ ಒಳಗಡೆ ಅಬ್ಸರ್ವ್ ಮಾಡ್ಬೋದು. ಕಂಪ್ಲೀಟ್ ಆಗಿ ಸೇಫ್ಟಿ ಪರ್ಪಸ್ ಅಂತ ಹೇಳಿ ನಾವು ಕಂಪ್ಲೀಟ್ ಗೋದ್ರೇಜ್ ಒಂದು ಮಲ್ಟಿ ಲೇಯರ್ ಒಂದು ಲಾಕ್ನಗಳನ್ನು ಕೂಡ ನಾವು ಯೂಸ್ ಮಾಡಿದ್ದೀವಿ. ನೆಕ್ಸ್ಟು ಇವನ್ನು ಹಿಂದ್ಗಡೆ ಬ್ಯಾಕ್ ಹ್ಯಾಂಡಲ್ಸ್ಗಳಾಯಿತು, ಟವರ್ ಬೋಲ್ಟ್ಗಳಾಯಿತು. ಸೊ ಇವೆಲ್ಲ ಕೂಡ ಕಂಪ್ಲೀಟಾಗಿ ನಾವು ಒಂದು ಬ್ರಾಸದನ್ನೇ ಕಂಪ್ಲೀಟಾಗಿ ಯೂಸ್ ಮಾಡಿದ್ದೀವಿ. ಓಕೆ, ಈಗ ನೆಕ್ಸ್ಟ್ ಬರ್ತೀನಿ ಅಂದರೆ ನಾನು ಫ್ಲೋರಿಂಗ್ ಪಾರ್ಟ್ ಬಂದರೆ, ಸೊ ಫ್ಲೋರಿಂಗಲ್ಲಿ ನೋಡ್ಬೋದು ನೀವು ಯೂಶಲಿ ಇದು ಒಂದು ಮಾರ್ಬಲ್. ಈ ಮಾರ್ಬಲ್ನ ನಾವು ಡೈರೆಕ್ಟಾಗಿ ಜೈಪುರಿಂದನೇ ತರಿಸಿರ್ತಕ್ಕಂಥ ಒಂದು ಮಾರ್ಬಲ್ಲು. ಸೊ ಯಾಕಂದರೆ ಪ್ರಾಪರಾಗಿ ಒಂದು ನನಗೆ ಫಿನಿಶಿಂಗ್ ಬೇಕು, ಆ ಥರ ನನಗೆ ಚೆನ್ನಾಗಿರೋದೇ ಬೇಕು ಅಂತ ಒಂದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇರೋದ್ರಿಂದ ಸೊ ನಾವು ಡೈರೆಕ್ಟ್ ಖುದ್ದಾಗಿ ಜೈಪುರಿಂದನೇ ಒಂದು ಟ್ರಸ್ಟೆಡ್ ವೆಂಡರ್ ಕಡೆಯಿಂದನೇ ಸೊ ತರಿಸಿರ್ತಕ್ಕಂಥ ಒಂದು ಮಾರ್ಬಲ್ಲು. ಸೊ ನೋಡ್ಬೋದು ಪ್ರಾಪರ್ ಫಿನಿಶಿಂಗ್ ಯಾವ ಥರ ಚೆನ್ನಾಗಿ ಬಂದಿದೆ. ಸೊ ಟೋಟಲಾಗಿ ಇಲ್ಲಿ ನಾವು ಯೂಸ್ ಮಾಡಿರೋ ಕಂಪ್ಲೀಟ್ ಎಲ್ಲ ಫ್ಲೋರಿಂಗ್ ಕೂಡ ಪ್ಯೂರ್ ಮಾರ್ಬಲ್ದೇನೆ. ಓಕೆ, ಇದು ಬಿಟ್ಟು ನೆಕ್ಸ್ಟ್ ನಾನು ನೋಡ್ತೀನಿ ಅಂದರೆ ನೆಕ್ಸ್ಟ್ ಪಾರ್ಟ್ ಬರ್ತೀನಿ ಅಂದರೆ ನಾವು ಸೀಲಿಂಗ್ ಪಾರ್ಟ್ ಬರ್ತೀವಿ. ಸೀಲಿಂಗ್ ಪಾರ್ಟ್ ಬಂದರೆ ಲೈಕ್ ನೋಡ್ಬೋದು ಫಾಲ್ ಸೀಲಿಂಗ್ನ ನಾವು ಇಲ್ಲಿ ಪ್ರೊವೈಡ್ ಮಾಡಿರೋದು. ಫಾಲ್ ಸೀಲಿಂಗಲ್ಲಿ ಫುಲ್ಫಿಲ್ ಆಗುವಷ್ಟು ಒಂದು ಕಂಪ್ಲೀಟ್ POP ಲೈಟ್ಸ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಚಿಕ್ಕದಾಗಿ ಒಂದು ಡೀಸೆಂಟಾಗಿ ಒಂದು ಚಾಂಡ್ಲಿಯರ್ನ ಒಂದು ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇದನ್ನ ಬರ್ತೀನಿ ಅಂದರೆ ನೆಕ್ಸ್ಟ್ ನನ್ನ ಪಾರ್ಟ್ಗೆ ಇದು ಡೈನಿಂಗ್ ಏರಿಯಾಗೆ ಬರ್ತೀನಿ. ಸೊ ಡೈನಿಂಗ್ ಏರಿಯಾ ಬರ್ತೀವಿ ಅಂದ ತಕ್ಷಣ ಇಲ್ಲಿಗೆ ಒಂದು ಕ್ರಾಕರಿಗಳನ್ನ ಒಂದು ಪ್ರೊವೈಡ್ ಮಾಡಿದ್ದೀನಿ. ಜೊತೆಗೆ ಡೈನಿಂಗ್ ಇಲ್ಲೇ ಊಟಕ್ಕೆ ಡೈನಿಂಗ್ ಏರಿಯಿಂದ ನಿಯರ್ ಆಗಲಿ ಅಂತಲೇ ಒಂದು ಹ್ಯಾಂಡ್ ವಾಶ್ನ ಪ್ರೊವೈಡ್ ಮಾಡಿದ್ದೀವಿ. ಟೇಬಲ್ ಟಾಪ್ ಹ್ಯಾಂಡ್ ವಾಶ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದರಲ್ಲಿ ನೋಡ್ಬೋದು ನೀವು ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ಕೂಡ ಇದರಲ್ಲಿ ಅವೈಲೇಬಲ್ ಇದೆ. ಹಾಟ್ ಆ್ಯಂಡ್ ಕೋಲ್ಡ್ ವಾಟರ್ ಎರಡೂ ಕೂಡ ಅವೈಲೇಬಲ್ ಇದೆ. ಸೊ ಚಿಕ್ಕದಾಗಲ್ಲೇ ಒಂದು ಮಿರರ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಡೈನಿಂಗ್ ಏರಿಯಾದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಈ ಪ್ಲೇಸ್ಗೆ ಒಂದು ಇರಲಿ ಅಂತ ಸಪ್ರೇಟಾಗಿ ಅಂತ ಹೇಳ್ಬಿಟ್ಟು ಒಂದು ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿಗೆ. ಸೊ ನೆಕ್ಸ್ಟ್ ಡೈನಿಂಗ್ ಏರಿಯಿಂದ ಬಿಟ್ಟು ನಾವು ಈ ಕಡೆ ಬರ್ತೀವಿ ಅಂದ ತಕ್ಷಣ ಒಂದು ನೋಡ್ಬೋದು ಬ್ರೇಕ್ಫಾಸ್ಟ್ ಕೌಂಟರ್ ಕೂಡ ನಾವು ಇಲ್ಲಿ ಒಂದು ಮಾಡಿಕೊಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಕೌಂಟರ್ ಆದ ತಕ್ಷಣ ನೋಡ್ಬೋದು ನೀವು ಇಲ್ಲಿ ಒಂದು ಕಿಚನ್ ಕೌಂಟರ್ ಸ್ಲ್ಯಾಬ್ಗಳು ಕೂಡ ನೋಡ್ಬೋದು. ಕಿಚನ್ ಕೌಂಟರ್ ಇದೆ. ಸೊ ಕಿಚನ್ ಕೌಂಟ್ರನ್ನ ಕಿಚನ್ ಕೌಂಟ್ರಿಗೆ ನಾವು ಕರೆಕ್ಟ್ ಪ್ರಾಪರಾಗಿ ಗ್ರನೈಟ್ನೇ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಲೈಕ್ ಮ್ಯಾಚು ಆಗುತ್ತೆ, ಫ್ಲೋರಿಂಗ್ ಎಲ್ಲನೂ ಕೂಡ ಮ್ಯಾಚ್ ಆಗಿದೆ. ಆ ಒಂದು ಕಾರಣಕ್ಕೆ ಕೂಡ ಅದನ್ನೇ ಹಾಕಿರೋದು. ಇನ್ನೊಂದು ಲುಕ್ ಆಗಿರುತ್ತೆ. ಆಮೇಲೆ ಇಲ್ಲಿ ಕೂಡ ಕಿಚನ್ಗೆ ಮತ್ತು ವಾಲ್ ಕ್ಲೈಡಿಂಗ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಇಲ್ಲಿ ಬಂದು ಕಬರ್ಡ್ಸ್ಗಳನ್ನ ಎಕ್ಸ್ಟ್ರಾ ಪ್ರೊವೈಡ್ ಮಾಡಿದ್ದೀವಿ. ಕರೆಕ್ಟಾಗಿ ಕೌಂಟರ್ ಸ್ಲ್ಯಾಬ್ಗಳ ಮೇಲ್ಗಡೆ ಕೈಗೆ ಎಟುಕುವ ಆ ಥರ ಇರಲಿ ಅಂತೇಳಿನೇ ಎಲ್ಲ ಥರದ ಒಂದು ಕಬೋರ್ಡ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ನಾವು ನೋಡ್ಬೋದು. ಸೊ ಈ ಎಲ್ಲ ಒಂದು ಕಬೋರ್ಡ್ಸ್ಗಳಾಯಿತು, ನೆಕ್ಸ್ಟ್ ಮೇಲ್ಗಡೆ ನೋಡ್ತಿರ್ತಕ್ಕಂಥ ಒಂದು ಕಬೋರ್ಡ್ಸ್ಗಳಾಯಿತು, ಇವೆಲ್ಲನೂ ಕೂಡ ನಾವು SR ಲ್ಯಾಮಿನೇಟ್ಸ್, SR ಪ್ಲೇಶೀಟ್ಸು ಮತ್ತು ಹಾಗೆ ಲ್ಯಾಮಿನೇಟ್ಸ್ಗಳಿಂದ ಯೂಸ್ ಮಾಡ್ಕೊಂಡು ಮಾಡಿರೋದು. ಬ್ರ್ಯಾಂಡೆಡ್ SR ಅಂತ ಬಂದು ಸೊ ಅವುಗಳನ್ನ ಕೂಡ ಯೂಸ್ ಮಾಡ್ಕೊಂಡು ಮಾಡಿರೋದು ನಾವು. ಆಮೇಲೆ ಎಲ್ಲ ಕಂಪ್ಲೀಟಾಗಿ ಪ್ಲೇಶೀಟ್ಸ್ಗಳು ನೀಮ್ದು ಆಗಿರುತ್ತೆ. ಸೊ ಯಾಕಂದ್ರೆ ನೀಮ್ದು ಯೂಸ್ ಮಾಡೋದ್ರಿಂದ ನಮಗೆ ಹಾಳಾಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಇವಾಗೆಲ್ಲ ಗೆದ್ಲು ಗೊತ್ತು ನಿಮಗೆ, ಗೆದ್ಲುಗಳು ಹತ್ತುತ್ತೆ, ಅದು ಹತ್ತುತ್ತೆ. ಸೊ ಆ ಥರ ಎಲ್ಲ ಹೇಳ್ತಾರೆ. ಸೊ ಈ ನೀಮ್ ಪ್ಲೇಶೀಟ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಆ ಥರದ ಯಾವುದೇ ರೀತಿ ಒಂದು ಚಾನ್ಸಸ್ ಕೂಡ ಇರಲ್ಲ. ಸೊ ನೋಡ್ಬೋದು. ಜೊತೆಗೆ ಹಾಗೇನೆ ಒಂದು ಗ್ಲೆನ್ದೊಂದು ಇದು ಕೂಡ ಗ್ಯಾಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ, ಸ್ಟವ್ ಕೂಡ. ಸೊ ಇದು ಕಂಪ್ಲೀಟ್ಲಿ ಕೂಡ ಇದು ಕೂಡ ಸ್ಮಾರ್ಟ್ ಅಡ್ವಾನ್ಸ್ಡ್ ಒನ್ನು. ಸೊ ಜೊತೆಗೆ ಇಲ್ಲಿ ಒಂದು ಸ್ಮಾರ್ಟ್ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದರ ಸ್ಮಾರ್ಟ್ ಸಿಂಕಲ್ಲಿ ಒಂದು ಹಾಟ್ ಆ್ಯಂಡ್ ಕೋಲ್ಡ್ ಇರುತ್ತೆ. ಜೊತೆಗೆ RO ಯೂನಿಟ್ ಪಾಯಿಂಟ್ ಕೂಡ ಇದೆ. ಸೊ ಅಬ್ಸರ್ವ್ ನೋಡ್ಬೋದು ಇಲ್ಲಿ. ಸೊ ಈ ಥರದ್ದು ಮಲ್ಟಿ ಫಂಕ್ಷನ್ ಆಗಿರ್ತಕ್ಕಂಥದ್ದು ಇದರಲ್ಲಿರೋದು. ಸೊ ಇದರಲ್ಲಿ RO ಯೂನಿಟು, ನೆಕ್ಸ್ಟ್ ಗ್ಲಾಸ್ ವಾಷರು, ಸೊ ಎಲ್ಲ ಇನ್ಬಿಲ್ಟೇ ಬರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಪ್ರೊವೈಡ್ ಮಾಡಿರೋದು ಯೂಶಲಿ ಇಲ್ಲಿ. ಸೊ ನೆಕ್ಸ್ಟ್ ಬಂತು ನಾವು ಇಲ್ಲಿ ನೋಡ್ತೀನಿ ಅಂದರೆ ಒಂದು ಸ್ಟೋರ್ ರೂಮು, ಒಂದು ಯುಟಿಲಿಟಿನ ಸೊ ಕಿಚನ್ಗೆ ನಿಯರ್ ಆಗುವಂಥದ್ದಂತಲೇ ಹೇಳ್ಬಿಟ್ಟು ಇಲ್ಲಿ ನಾವು ಪ್ರೊವೈಡ್ ಮಾಡಿರೋದು. ಸೊ
ಸೊ ಇಲ್ಲಿ ಬಂದು ನೋಡಿದ್ರೆ ಲೈಕ್ ಇಲ್ಲಿ ಬಂದು ಲೈಕ್ ನಾವು ಈಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಯಿತು. ಸೊ ಅವರಿಗೆ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೊ ಈ ಪ್ಲೇಸಲ್ಲಿ ನಾವು ಒಂದು ಸಿಂಕ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಚಿಕ್ಕದಾಗಿ ಒಂದು ಸಿಂಕ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಅದು ಬಿಟ್ಟರೆ ಇದು ಬಂದು ನೆಕ್ಸ್ಟ್ ಸ್ಟೋರ್ ರೂಮಲ್ಲಿ ಕೂಡ ಅವರ ಒಂದು ಕಿಚನ್ಗೆ ಸಂಬಂಧಪಟ್ಟಂಥ ಎಲ್ಲ ವಸ್ತುಗಳನ್ನ ಅವರು ಸ್ಟೋರ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ನಾವು ಇಲ್ಲಿ ವಿಂಡೋಗಳಿಗೆಲ್ಲನೂ ಪ್ರೊವೈಡ್ ಮಾಡಿರ್ತಕ್ಕಂಥ ಬ್ಲೈಂಡ್ಸ್ಗಳು ನೋಡ್ಬೋದು ನೀವು. ಸೊ ಡಿಸೈನಿಗೆ ಕೂಡ ಮ್ಯಾಚ್ ಆಗಲಿ ಅಂತ ಹೇಳಿನೇ ನಾವು ಕಸ್ಟಮೈಸ್ ಮಾಡಿರ್ತಕ್ಕಂಥ ಒಂದು ಬ್ಲೈಂಡ್ಸ್ ಇದು. ಸೊ ನೋಡ್ಬೋದು, ಅಬ್ಸರ್ವ್ ಮಾಡಿ, ಲೈಕ್ ಇದು ಈ ಥರ ನಿಮಗೆ ಬ್ಲೈಂಡ್ಸ್ನ ನಾವು ಕಸ್ಟಮೈಸ್ ಮಾಡಿಸ್ಕೊಟ್ಟಿರೋದು. ಸೊ ಇದಾದಮೇಲೆ ಇಲ್ಲಿ ನೋಡ್ಬೋದು UPSC ವಿಂಡೋಗಳನ್ನ ನಾವು ಏನು ಯೂಸ್ ಮಾಡಿದ್ದೀವಲ್ಲ, ಇದು ಕಂಪ್ಲೀಟ್ 3 ಟ್ರ್ಯಾಕ್ UPSC ವಿಂಡೋ, 2 ಗ್ಲಾಸು, ಒಂದು ಮೆಶ್ ಅಂತ ಬರುತ್ತೆ. ಸೊ ಇವುಗಳನ್ನ ನಾವು ಯೂಸ್ ಮಾಡಿರ್ತಕ್ಕಂಥದ್ದು. ಸೊ ಇವನ್ ಇದರಲ್ಲಿ ಕೂಡ ನಾವು ಕ್ವಾಲಿಟಿ ಕೂಡ ಚೆಕ್ ಮಾಡ್ತಾ ಇರ್ತೀವಿ. ಸೊ ಇನ್ನೊಂದು ಈ UPVCನ ಯಾಕೆ ಹಾಕಬೇಕು ಅಂತಕ್ಕಂಥ ಒಂದು ಕ್ವಶನ್ ಬಂತು ಅಂದರೆ, ಲೈಕ್ ಇದು ನಾವು ಆಫ್ಸೆಟ್ಗಳನ್ನ ಕಡಿಮೆ ಇದ್ದಾಗ ಈ ಥರದ ವಿಂಡೋಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದಾಗುತ್ತೆ. ಇನ್ನೊಂದು ಕಂಪೇರ್ ಟು ವುಡ್ ಅಂತ ಹೋದಾಗ ಸೊ ಕಾಸ್ಟ್ ಎಕನಾಮಿಕ್ ಆಗಿರುತ್ತೆ. ಆ ಒಂದು ರೀಸನ್ಗೋಸ್ಕರ ಈ ಒಂದು UPVC ವಿಂಡೋಗಳಿಗೆ ನಾವು ಅಡಾಪ್ಟ್ ಆಗ್ತೀವಿ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇದು ಎಲ್ಲ ವೆದರ್ಗೆ ಕೂಡ ಸೂಟ್ ಆಗುತ್ತೆ. ಇನ್ನೊಂದು ಜೊತೆಗೆ ನೋಡಿರ್ಬೋದು ನೀವು, ವುಡ್ಗಳಿಂದ ಮಾಡಿಸಿರೋ ವಿಂಡೋಗಳಿಗೆ ಗೆದ್ಲತ್ತೋದು, ಹುಳ ಹಿಡಿಯೋದು ಈ ಥರ ಆಗುತ್ತೆ. ಬಟ್ ಈ ಥರ ವಿಂಡೋಗಳಿಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆಮೇಲೆ ಲಾಂಗ್ ಲಾಸ್ಟಿಂಗ್, ಲೈಫ್ ಲಾಂಗ್ ಅಥವಾ ಚೆನ್ನಾಗಿರ್ತವೆ, ಯಾವುದೇ ರೀತಿ ತೊಂದರೆಗಳಿರಲ್ಲ. ಆಮೇಲೆ ಸರ್ವಿಸ್ ಅಂತಕ್ಕಂಥದ್ದು ಮಾತುಗಳು ಇದರಲ್ಲಿ ಇಲ್ಲವೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಈ ವಿಂಡೋಗಳನ್ನು ನಾವು ಪ್ರಿಫರ್ ಮಾಡ್ತೀವಿ. ನೆಕ್ಸ್ಟ್ ನಾವು ನೋಡೋಣ ಮಾಸ್ಟರ್ ಬೆಡ್ರೂಮ್ನ. ಸೊ ಇವನ್ ಇಲ್ಲಿ ಕೂಡ ನೋಡ್ಬೋದು ನೀವು, ಮಾಸ್ಟರ್ ಬೆಡ್ರೂಮ್ಗಳಿಗೆಲ್ಲನೂ ಕಂಪ್ಲೀಟ್ ನಾವು ಗೋದ್ರೇಜ್ನ ಲಾಕರ್ಸ್ ಕೂಡ ಪ್ರೊವೈಡ್ ಮಾಡಿರೋದು. ಸೊ ನೆಕ್ಸ್ಟ್ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು, ಒಂದು 200 ಸ್ಕ್ವೇರ್ ಫೀಟ್ ಸ್ಪೇಸಿಯಸ್ ಆಗಿರ್ತಕ್ಕಂಥ ಒಂದು ಮಾಸ್ಟರ್ ಬೆಡ್ರೂಮ್ನ ನೋಡ್ಬೋದು. ಇವನಲ್ಲಿ 2 ಕಡೆ ವಾರ್ಡ್ರೋಬ್ ಕೂಡ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ವಾರ್ಡ್ರೋಬ್ಗೆ ಒಂದು ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಕೂಡ. ಸೊ ನೆಕ್ಸ್ಟ್ ಇಲ್ಲೇ ಒಂದು ಅಟ್ಯಾಚ್ಡ್ ಬಾಲ್ಕನಿ ನಿಮಗೆ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದಂಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ, ಡ್ರೆಸ್ಸಿಂಗ್ ಏರಿಯಾ ಇದೆ. ಸೊ ನೋಡ್ಬೋದು ಇಲ್ಲಿ ಒಂದು ಗ್ಲಾಸ್ ಕೂಡ ಕೊಟ್ಟಿದ್ದೀನಿ, ಪ್ರೀಮಿಯಂ ಲುಕ್ಕಲ್ಲಿ ಒಂದು ಬಂತೇಳಿ. ಸೊ ಇದಕ್ಕೆ ಜೊತೆಗೆ ಸೈಡ್ಸಲ್ಲೆಲ್ಲ ಲೈಟಿಂಗ್ಸ್ ಬರುತ್ತೆ ಪ್ರಾಪರಾಗಿ. ಸೊ ಆ ಟೈಮಲ್ಲಿ ನಿಮಗೆ ಇದು ಒಂದು ಗ್ರ್ಯಾಂಡ್ ಲುಕ್ಕು, ಒಂದು ಬ್ರ್ಯಾಂಡ್ ಲುಕ್ಕಲ್ಲಿ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ನಾವು ನೋಡಿದ್ರೆ ವಾಶ್ರೂಮ್ಗೆ ಎಂಟ್ರಿ ಆಗ್ಬೋದು. ಸೊ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಎಲ್ಲ ಒಂದು ನಾವು ಫಿಕ್ಚರ್ಸು ಕಂಪ್ಲೀಟ್ ಹಿಂಡ್ವೇರ್ನ ಯೂಸ್ ಮಾಡಿದ್ದೀವಿ. ಸೊ ಈ ಒಂದು ಶವರ್ ಯೂನಿಟ್ ಆಗಲಿ, ಒಂದು ವಾಲ್ ಮಿಕ್ಸ್ಚರ್ ಆಗಲಿ, ಇನ್ನೊಂದು ವಾಶ್ ಬೇಸಿನ್ ಆಗಲಿ, ಸೊ ಕಮೋಡ್ಸ್, ಯಾವುದೇ ಒಂದು ಫಿಕ್ಚರ್ಸ್ನ ನೋಡಿದ್ರೆ ನೀವು ಕಂಪ್ಲೀಟಾಗಿ ನಾವು ಇದನ್ನು ಯೂಸ್ ಮಾಡಿದ್ದು ಹಿಂಡ್ವೇರ್ ಬ್ರ್ಯಾಂಡ್ದು. ಸೊ ನೋಡ್ಬೋದು ನೀವು ಇಲ್ಲೇ ಒಂದು ಮಿರರ್ ಯೂನಿಟ್ ಕೊಟ್ಟಿದ್ದೀನಿ. ಸೊ ಸ್ಪೇಸ್ ಏನಾದರೂ ಇದು ಕಾಸ್ಮೆಟಿಕ್ಸ್ನಾಗ ಏನು ಕೂಡ ಸ್ಟೋರ್ ಮಾಡ್ಕೋಬೋದು. ಸೊ ಒಂದು ಪರ್ಪಸಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲೇ ಬಂದರೆ ಡ್ರೆಸ್ಸಿಂಗ್ ರೂಮ್ ಇದೆ. ಅಪೋಸಿಟಲ್ಲಿ ಎಕ್ಸಾಕ್ಟೆಡ್ ಒಂದು ವಾಶ್ರೂಮ್ ಅಪೋಸಿಟಲ್ಲಿ ಡ್ರೆಸ್ಸಿಂಗ್ ರೂಮ್ ಇದೆ. ಸೊ ಇದು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಪ್ರಾಪರಾಗಿ. ಸೊ ಇದು ಕೂಡ ಒಂದು ಸೀಲಿಂಗ್ ಹೈಟ್ವರೆಗೂ ಕೂಡ ಟಚ್ ಆಗಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಾವು ಇಲ್ಲಿ ನೋಡ್ಬೋದು ಒಂದು ಬಾಲ್ಕನಿ. ಸೊ ಬಾಲ್ಕನಿಗೆ ಯೂಶಲಿ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಒಂದು ಗ್ರಿಲ್ನ ಕೂಡ ಪ್ರೊವೈಡ್ ಮಾಡಿದ್ದೀವಿ ನಾವು ಇಲ್ಲಿ. ಸೊ ಗ್ರಿಲ್ ಇರೋದ್ರಿಂದ ಯೂಶಲಿ ಸೇಫ್ಟಿ ಕೇಳ್ತಾರೆ ಕ್ಲೈಂಟ್ಸ್ಗಳು, ಸರ್ ಬಾಲ್ಕನಿ ಒಂದು ಚಿಕ್ಕ ಡೋರ್ ಇದೆ ಅಷ್ಟೇ, ಸೇಫ್ಟಿ ಏನು ಸರ್ ಅಂತ ಕೇಳಿದಾಗ ಸೊ ಇರಲಿ ಓಕೆ ಅಂತ ಹೇಳಿ ನಾವು ಈ ಒಂದು ಗ್ರಿಲ್ಸ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಈ ಒಂದು ಬಾಲ್ಕನಿ ನೆಕ್ಸ್ಟು ಪಕ್ಕದಲ್ಲಿ ಇರೋ ಇನ್ನೊಂದು ಬೆಡ್ರೂಮ್ಗೆ ಅಟ್ಯಾಚ್ಡ್, ಎರಡು ಕೂಡ ಕಂಬೈನ್ಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಾವು ಹೋಗ್ತಿರೋದು ಇನ್ನೊಂದು ಸೆಕೆಂಡ್ ಬೆಡ್ರೂಮ್ಗೆ. ಸೊ ಸೆಕೆಂಡ್ ಬೆಡ್ರೂಮ್ ಯಾವ ಥರ ಇದೆ ಅಂತಕ್ಕಂಥದ್ದು ನೋಡೋಣ ಬನ್ನಿ. ಸೆಕೆಂಡ್ ಬೆಡ್ರೂಮ್ ಹೋಗೋಕ್ಕಿಂತ ಮುಂಚೆ ನಮಗೆ ಸಿಗುತ್ತೆ TV ಕ್ಯಾಬಿನೆಟ್. ಸೊ ಈ TV ಕ್ಯಾಬಿನೆಟ್ ನೋಡ್ಬೋದು ನೀವು. ಇಲ್ಲಿ ಕೂಡ ನಾವು ಕಂಪ್ಲೀಟ್ ಲ್ಯಾಮಿನೇಟ್ಸ್ ಜೊತೆಗೆ ಲೋವರ್ಸ್ನ ಯೂಸ್ ಮಾಡಿ ಡಿಸೈನ್ ಮಾಡಿರ್ತಕ್ಕಂಥದ್ದು. ಸೊ ಕೆಳಗಡೆ ಸ್ಟೋರೇಜ್ಗೆ ಇರಲಿ ಅಂತ ಹೇಳಿ ಸೊ ಇದೊಂದು ಕಬೋರ್ಡ್ನ ಒಂದು ಡ್ರಾಯರ್ನ ಪ್ರೊವೈಡ್ ಮಾಡಿರೋದು. ಸೊ ತುಂಬ ಸ್ಪೇಸಿಯಸ್ ಆಗಿರ್ತಕ್ಕಂಥ ಒಂದು TV ಕ್ಯಾಬಿನೆಟ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಹೋಗೋಣ ಸೆಕೆಂಡ್ ಬೆಡ್ರೂಮ್ಗೆ. ಸೊ ಇದು ಕೂಡ ನೋಡ್ಬೋದು ನೀವು.
ಸೊ ಅರೌಂಡ್ 150 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಸ್ಪೇಸಿಯಸ್ ಆಗಿ ಸಿಗ್ತಕ್ಕಂಥ ಒಂದು ಬೆಡ್ರೂಮ್ ಇದು ಕೂಡ. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲೆಲ್ಲ ವುಡ್ಗಳೆಲ್ಲ ನೋಡ್ಬೋದು. ಇನ್ನೊಂದು 5% ವರ್ಕ್ ಪೆಂಡಿಂಗ್ ಇರೋದ್ರಿಂದ ಸೊ ಈ ವರ್ಕ್ ಎಲ್ಲ ವುಡ್ಗಳೆಲ್ಲ ಉಳ್ಕೊಂಡಿರೋದು. ಸೊ ಇಲ್ಲಿ ಕೂಡ ಕಂಪ್ಲೀಟ್ ಆಗಿ ಒಂದು ವಾರ್ಡ್ರೋಬ್ನ ನಾವು ಪ್ರೊವೈಡ್ ಮಾಡಿರೋದು. ಸೊ ಇಲ್ಲಿ ಎಲ್ಲಾನು ಯೂಸ್ ಮಾಡಿರ್ತಕ್ಕಂಥ ವಾರ್ಡ್ರೋಬ್ ನೀಮ್ ಒಂದು ಪ್ಲೇ ಶೀಟ್ನ ಯೂಸ್ ಮಾಡಿರೋದು ಕಂಪ್ಲೀಟು. ಆಮೇಲೆ ಜೊತೆಗೆ SR ಬ್ರ್ಯಾಂಡೆಡ್ ಆಗಿರ್ತಕ್ಕಂಥ ಒಂದು ಲ್ಯಾಮಿನೇಟ್ಸ್ಗಳನ್ನ ಯೂಸ್ ಮಾಡ್ಬೋದು. ಸೇಮ್ ಇಲ್ಲಿ ಕೂಡ ನಾವು ಅಟ್ಯಾಚ್ ಬಾತ್ರೂಮನ್ನು ಪ್ರೊವೈಡ್ ಮಾಡಿದ್ದೀವಿ. ಬಾತ್ರೂಮ್ ನೋಡಿದ್ರೆ ಕಂಪ್ಲೀಟ್ ಇಲ್ಲಿ ಕೂಡ ಅದೇ ರೀತಿ ಎಲ್ಲ ಹಿಂಡ್ವೇರ್ ಕ್ವಾಲಿಟಿಯ ಒಂದು ಬ್ರ್ಯಾಂಡೆಡ್ ಒಂದು ಫಿಕ್ಚರ್ಸ್ನ ಯೂಸ್ ಮಾಡಿರೋದು. ಸೊ ಈ ಒಂದು ಬೆಡ್ರೂಮ್ ಕೂಡ ನಿಮಗೆ ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ. ಸೊ ಸೇಮ್ ಆವಾಗಲೇ ನಾನು ಹೇಳಿದಿರೋ ಥರ ಆಗಿ ನೋಡ್ಬೋದು, ಇದು ಕೂಡ ಸೇಫ್ಟಿ ಪರ್ಪಸ್ಗೆ ಒಂದು ಇರಲಿ ಅಂತ ಹೇಳಿನೇ ಇದು ಕೂಡ ಗ್ರಿಲ್ ಕೂಡ ನಾವು ಪ್ರೊವೈಡ್ ಮಾಡಿರೋದು. ಸೊ ಆ್ಯಸ್ ಆವಾಗಲೇ ನಾನು ಹೇಳಿರೋ ಪ್ರಕಾರ ನೋಡ್ಬೋದು ನೀವು ಗ್ರಿಲ್ನ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ, ಸೇಫ್ಟಿ ಇರಲಿ ಅಂತ ಹೇಳಿ. ಸೊ ಇಲ್ಲಿ ಕೂಡ ನಾವು ಕಂಪ್ಲೀಟ್ POP ಮಾಡಿಸಿದ್ದೀವಿ. POP ಕೂಡ ನೋಡ್ಬೋದು. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ಈ ರೂಮಲ್ಲಿ ನೀವು. ಸೊ ಡಿಸೈನ್ ಅಂದರೆ ಈ ವಾಲ್ ಪೇಂಟಲ್ಲಿ ಮಾಡಿದ್ರೆ ಡಿಸೈನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ವಿ. ಸೊ ಹಾಫ್ ಪೋರ್ಷನ್ ವಾಲು ವೈಟಲ್ಲಿದೆ, ಇನ್ ಹಾಫ್ ಪೋರ್ಷನ್ ವಾಲು ಲೈಟ್ ಎಲ್ಲೋದಲ್ಲಿ ಸಿಗುತ್ತೆ ನಿಮಗೆ ನೋಡ್ಬೋದು. ಒಂದು ಸ್ವಲ್ಪ ಡೀಸೆಂಟ್ ಲುಕ್, ಕ್ಲಾಸಿ ಲುಕ್ಕಲ್ಲಿ ನಿಮಗೆ ಇದು ಕಾಣಿಸಿಗುತ್ತೆ ನೋಡ್ಬೋದು. 2 ಪೋರ್ಷನ್ನ ಡಿಫ್ರೆಂಟಾಗಿ ಮಾಡ್ಕೊಂಡಿರೋದು. ಸೊ ಒಂದು ಕ್ಲಾಸಿ ಲುಕ್ ಸಿಗುತ್ತೆ ನಿಮಗೆ ಈ ಥರ. ಆಮೇಲೆ ಇವನ್ ಹಾಗೆ ನೀವು ನೋಡ್ಬೋದು ವಿಂಡೋಸ್ಗಳು ಕೂಡ UPVC ವಿಂಡೋಗಳು ಅವಾಗಲೇ ನಾನು ನಿಮ್ಗೆ ಹೇಳಿದಾಗೆ. ಸೊ UPVC ವಿಂಡೋಗಳನ್ನ ಕೂಡ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಇಲ್ಲೆಲ್ಲ ಕಡೆನೂ. ಸೊ ನೆಕ್ಸ್ಟ್ ನಾವು ಹೋಗಬೇಕಾಗಿರೋದು 3rd ಬೆಡ್ರೂಮ್ಗೆ. ಸೊ 3rd ಬೆಡ್ರೂಮ್ಗೆ ನಾವು ಎಂಟ್ರಿ ಆಗ್ತಿದ್ದಂಗೆ ನೀವು ನೋಡ್ಬೋದು ಈ ಬೆಡ್ರೂಮ್ ಒಂದು ಲೈಕ್ ಟ್ರಯಾಂಗಲ್ ಶೇಪಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಯಾಕೆ ಟ್ರಯಾಂಗಲ್ ಶೇಪಲ್ಲಿ ಸಿಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ವಿಡಿಯೋ ಎಂಡಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಯಾಕೆ ಟ್ರಯಾಂಗಲ್ ಶೇಪಲ್ಲಿ ಇದೆ ಅಂತೇಳಿ. ಸೊ ಈ ಒಂದು ಬೆಡ್ರೂಮು ಸ್ವಲ್ಪ ಪ್ಲೇಸ್ ಉಳ್ಕೊಂಡಿರೋ ಕಾರಣಕ್ಕಾಗಿ ನಾವು ಇದನ್ನ ಈ ಥರ ಡಿಸೈನ್ ಮಾಡಿದ್ವು. ಸೊ ಅದು ಯಾಕೆ ಸ್ವಲ್ಪ ಪ್ಲೇಸ್ ಉಳ್ಕೊಂತು, ಯಾಕೆ ಈ ಟ್ರಯಾಂಗಲ್ ಶೇಪಲ್ಲಿದೆ ಈ ಬೆಡ್ರೂಮ್ ಅಂತಕ್ಕಂಥ ನಿಮ್ಗೆ ವಿಡಿಯೋ ಎಂಡಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಕೂಡ ನೋಡ್ಬೋದು UPVC ವಿಂಡೋ. ಇಲ್ಲಿ ಕೂಡ ನಾವು ಕಂಪ್ಲೀಟ್ ಒಂದು ಮೂವೇಬಲ್ ಡೋರ್ನ ಪ್ರೊವೈಡ್ ಮಾಡಿಬಿಟ್ಟು ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಅಗೇನ್ ವಾಶ್ರೂಮ್ಗಳು ಕೂಡ ಕಂಪ್ಲೀಟ್ ಹಿಂಡ್ವೇರ್ನ ಯೂಸ್ ಮಾಡಿ ನಾವು ಮಾಡಿಕೊಟ್ಟಿರೋದು. ಸೊ ಅಗೇನ್ ಈ ಬೆಡ್ರೂಮ್ಗೂ ಕೂಡ ನಮಗೆ ಒಂದು ಅಟ್ಯಾಚ್ಡ್ ಬಾಲ್ಕನಿ ಸಿಗುತ್ತೆ. ಈ ಒಂದು ಬೆಡ್ರೂಮ್ ಕೂಡ ಅಟ್ಯಾಚ್ ಬಾಲ್ಕನಿ ಸಿಗುತ್ತೆ, ಜೊತೆಗೆ ವಿತ್ ಸೇಫ್ಟಿ ಗ್ರಿಲ್ಸ್ ಕೂಡ ಪ್ರೊವೈಡ್ ಮಾಡಿರೋದು ನಾವು. ಸೊ ಇಲ್ಲಿ ನೋಡ್ಬೋದು ನಾನು ಎಲ್ಲ ಒಂದು ಬಾಲ್ಕನಿಲಿ ಕೂಡ ಈ ಒಂದು ಗ್ಲಾಸ್ ರೈಲಿಂಗ್ಸ್ನ ಹಾಕಿದ್ದೀವಿ. ಸೊ ಸೇಫ್ಟಿ ಬಿಲ್ಡಿಂಗ್ ಹೈಟ್ ಜಾಸ್ತಿ ಆಗಿರೋದ್ರಿಂದ ಸೊ ಸೇಫ್ಟಿ ಇರಲಿ ಅಂತೇಳಿ ಅಪ್ ಟು 4 ಫೀಟ್ವರೆಗೂ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ. ಯೂಶಲಿ ನಾವು ರಿಲಿಂಗ್ಸ್ಗಳನ್ನ ನಾವು ಪ್ರೊವೈಡ್ ಮಾಡೋದು ಬರೀ 3 ಫೀಟಿಗೆ ಮಾತ್ರ. ಸೊ ನಾವು ಸ್ವಲ್ಪ ಸೇಫ್ಟಿ ಜಾಸ್ತಿ ಇರಲಿ, ಬಿಲ್ಡಿಂಗ್ ಹೈಟ್ ಜಾಸ್ತಿ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಸೊ 4 ಫೀಟ್ ಹೈಟ್ನ ಪ್ರೊವೈಡ್ ಮಾಡಿದ್ವಿ. 4 ಫೀಟು ಗ್ರಿಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ವಿ, ಗ್ಲಾಸ್ ರೈಲಿಂಗ್ಸು. ಸೊ ನೆಕ್ಸ್ಟ್ ನಾವು ಹೋಗೋಣ ದೇವ್ರ ಮನೆಗೆ. ಸೊ ದೇವ್ರ ಮನೆ ನೋಡ್ಬೋದು. ಇಲ್ಲಿ ಕೂಡ ದೇವ್ರ ಮನೆಗೆ ಯೂಸ್ ಮಾಡಿರ್ತಕ್ಕಂಥ ಒಂದು ವಾಸ್ಕಲ್ಲಾಗಲಿ ಡೋರ್ ಶಟರ್ಸ್ಗಳಾಗಲಿ ಕಂಪ್ಲೀಟ್ ಎಲ್ಲನೂ ಕೂಡ ಸೊ ಟೀಕ್ ವುಡ್ ಅಂತ ಮಾಡಿರೋದು. ಇದನ್ನು ಕೂಡ ಸೇಮ್ ನಾವು ಮೇನ್ ಡೋರಿಂದ ತರಿಸಿದ್ವಲ್ಲ, ಸೇಮ್ ಹುಣಸೂರಿಂದನೇ ಕೂಡ ನಾವು ಇದನ್ನ ಹುಣಸೂರಿಂದನೇ ತರಿಸ್ಬಿಟ್ಟು ಮಾಡಿಸಿರ್ತಕ್ಕಂಥ ಒಂದು ಇದು ಟೀಕ್ ವುಡ್ನ ಡೋರು. ಸೊ ನೋಡ್ಬೋದು ಇದರಲ್ಲಿ ನಾವು ಡಿಸೈನ್ ಯಾವ ಥರ ಮಾಡಿಸಿದ್ದೀವಿ ಅಂತೇಳಿ. ಈವನ್ ಗ್ಲಾಸ್ ಕೂಡ ನಾವು ಪ್ರೊವೈಡ್ ಮಾಡಿದ್ದೀವಿ ಇದರೊಳಗಡೆ. ಸೊ ಡಿಸೈನಲ್ಲಿ ಸೊ ಹಾಗೆ ಲಾಕ್ಸ್ಗಳಾಗಲಿ ಸೊ ಡಿಸೈನ್ಗಳಾಗಲಿ ಸೊ ಯಾವ ಥರ ಒಂದು ಪ್ರಾಪರ್ ಫಿನಿಶಿಂಗ್ ಬಂದಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಸೊ ಇದನ್ನು ಓಪನ್ ಮಾಡಿದಾಗ ದೇವ್ರ ಮನೆದು ನೋಡ್ಬೋದು. ಇಲ್ಲಿ ಹಿಂದೆಗಡೆ ಒಂದು ಚಿಕ್ಕದಾಗಿ ಒಂದು ಲ್ಯಾಮಿನೇಟ್ನ ಹಾಕ್ಬಿಟ್ಟು ಒಂದು CNC ಕಟಿಂಗಲ್ಲಿ ಒಂದು ಓಮ್ ಅಂತ ಹೇಳಿ ಡಿಸೈನ್ನ ಮಾಡಿರ್ತಕ್ಕಂಥದ್ದು ಎಷ್ಟು ಚೆನ್ನಾಗಿ ಲುಕ್ಕಾಗಿ ಬರ್ತಾ ಇದೆ ಅಂತ ನೋಡ್ಬೋದು. ನೆಕ್ಸ್ಟ್ ಈ ಒಂದು ಹಾಲ್ ನೋಡ್ಬೋದು ಇವಾಗ ನೀವು. ಸೊ ಇದು ಒಂದು ಹಾಲು ಕಂಪ್ಲೀಟಾಗಿ ಹಾಲ್ಗೆ ನಾವು ಅಟ್ಯಾಚ್ಡ್ ಆಗಿ ಒಂದು
ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಟೋಟಲ್ ನಮಗೆ 2 ಬಾಲ್ಕನಿ ಸಿಗುತ್ತೆ. ಒಂದು ಚಿಕ್ಕದೊಂದು ಬಾಲ್ಕನಿ ಇದೆ, ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಒಂದು 2 ಬಾಲ್ಕನಿಗಳು ಸಿಗ್ತವೆ. ಸೊ ಈ ಬಾಲ್ಕನಿಗೆ ಕೂಡ ನಾವು UPVC ಇದೆ ಒಂದು ಡೋರ್ಸ್ಗಳನ್ನ, ಗ್ಲಾಸ್ ಡೋರ್ಸ್ಗಳನ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಅಗೇನ್ ಮತ್ತೆ ಸೇಫ್ಟಿಗೋಸ್ಕರ ಬಂದು ಈ ಗ್ರಿಲ್ಸ್ಗಳನ್ನ ಹಾಕಿರೋದು. ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಫ್ಲೋರಿಂಗ್ಗಳಾಗಲಿ ನೋಡ್ಬೋದು, ಇದು ಬಂದು ಎಲ್ಲ ಕಂಪ್ಲೀಟ್ ಪಾರ್ಕಿಂಗ್ ಟೈಲ್ಸ್ ವಿತ್ ಒಂದು ಗ್ರಾಸ್ ಡಿಸೈನಲ್ಲಿ, ಮಾಡಿಸಿರ್ತಕ್ಕಂಥ ಒಂದು ಈ ಟೈಲ್ಸ್ಗಳು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಅಗೇನ್ ಇಲ್ಲಿ ಬಂದರೆ ಸೇಮ್ ರೇಲಿಂಗ್ಸ್ಗಳು 4 ಕಡೆಗೆ ಕೊಟ್ಟಿರ್ತಕ್ಕಂಥ ಒಂದು ರೇಲಿಂಗ್ಸ್ಗಳಾಯಿತು ಸೇಫ್ಟಿ ಪರ್ಪಸ್ಗೆ. ಸೊ ಇದೆಲ್ಲ ನೋಡ್ಕೋಬೋದು ನೀವು ಕಂಪ್ಲೀಟಾಗಿ. ಸೊ ಇದು ಕಂಪ್ಲೀಟ್ ಗ್ರಿಲ್ಸ್ ಬಂದು ಈ ಥರ ಕ್ಲೋಸ್ ಆದಾಗ ಸೊ ಯಾವುದೇ ರೀತಿ ಇಲ್ಲಿಂದ ಯಾರೇ ಒಬ್ಬರು ಒಳಗಡೆ ಹೋಗದೇ ಇರಲಿ ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಈ ಥರ ಸೇಫ್ಟಿ ಒಂದು ಪಾಯಿಂಟ್ನ ಮೈಂಡಲ್ಲಿ ಇಟ್ಕೊಂಡು ಸೊ ನೋಡ್ಬೋದು ಯಾವ ಥರ ಇದೊಂದು ಸೇಫ್ಟಿ ಆಗಿದೆ. ಆಮೇಲೆ ಇಲ್ಲಿ ಒಂದು ಫ್ಲೋರಿಂಗ್ ಕೂಡ ಯಾವ ಥರ ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ಅಗೇನ್ ನಾನು ನಿಮ್ಗೆ ಹೇಳಿದಾಗೆ ಅವಾಗಲೇ ಬಾಲ್ಕನಿಲಿ 2 ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀನಿ, ಹಾಲಲ್ಲಿ 2 ಬಾಲ್ಕನಿನ ಪ್ರೊವೈಡ್ ಮಾಡಿದ್ದೀನಿ ಅಂತೇಳಿ. ಸೊ ಒಂದು ದೊಡ್ಡ ಬಾಲ್ಕನಿ ಆಯಿತು. ಸೊ ಅದು ಈಸ್ಟ್ ಫೇಸಿಂಗಲ್ಲಿ ಬರ್ತಾ ಇರ್ತಾ ಒಂದು ಬಾಲ್ಕನಿ, ಇನ್ನೊಂದು ಬಾಲ್ಕನಿ ಚಿಕ್ಕದಾಗಿದೆ. ಸೊ ಅಗೇನ್ ಎಲ್ಲ ಬಾಲ್ಕನಿಗೂ ಕೂಡ ನಾನು ಒಂದು ಡೋರು ಜೊತೆಗೆ ಒಂದು ಗ್ರಿಲ್ಸ್ನ ಪ್ರೊವೈಡ್ ಮಾಡಿದ್ದು ಸೇಫ್ಟಿ ಪರ್ಪಸ್ಗೆ ಅಂತೇಳಿ. ಸೊ ಇದು ಇಷ್ಟೇ ಚಿಕ್ಕದಾಗಿ ಸಿಗ್ತಾ ಇರ್ತಕ್ಕಂಥ ಒಂದು ಬಾಲ್ಕನಿ. ಇದು ನಮಗೆ ದೇವರ ಮನೆಯ ಪಕ್ಕದ ಗೋಡೆಗೆ ಸಿಗ್ತಾ ಇರ್ತಕ್ಕಂಥ ಒಂದು ಚಿಕ್ಕದಾಗಿರುತ್ತೆ ಒಂದು ಬಾಲ್ಕನಿ. ಸೊ ಉಳಿದಿರ್ತಕ್ಕಂಥ ಒಂದು ಪ್ಲೇಸ್ನ ನಾವು ಯಾವುದೇ ರೀತಿ ವೇಸ್ಟ್ ಮಾಡದೆ ಅದನ್ನು ಬಾಲ್ಕನಿಯಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಬೋದು ಇದೇನು ಕಾಲಮ್ಗೆ ಈ ಥರ ಡಿಸೈನ್ ಮಾಡಿದ್ದಾರೆ, ಯಾಕೆ ಕಾಲಮ್ ಮಧ್ಯದಲ್ಲಿ ಬಂತು ಅಂದಾಗಂದ್ರೆ ತುಂಬ ಡೌಟ್ಸ್ ಬಂದಿರುತ್ತೆ ಆಬ್ವಿಯಸ್ಲಿ. ಸೊ ಯಾಕಂತ ಹೇಳಿದ್ರೆ ಈ ಬಿಲ್ಡಿಂಗ್ನ ನಾವು ಫಸ್ಟ್ ಮುಂಚೆ ಡಿಸೈನ್ ಮಾಡಿದ್ದು, ಈ ಒಂದು ಬಿಲ್ಡಿಂಗ್ನ G+4 ಬಿಲ್ಡಿಂಗ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ಡಿಸೈನ್ ಮಾಡಿದ್ದು ಕಮರ್ಷಿಯಲ್ಗೆ. ಬಟ್ ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟು ಅವರ ಒಂದು ಚೇಂಜಸ್ ಪ್ರಕಾರ ನಾವು 3rd ಮತ್ತು 4th ಫ್ಲೋರ್ನ ರೆಸಿಡೆನ್ಷಿಯಲ್ಗೆ ನಾವು ಕನ್ವರ್ಟ್ ಅಂದರೆ ಚೇಂಜ್ ಮಾಡ್ಕೊಂಡಿದ್ದಕ್ಕಾಗಿ ಸೊ ಈ ಒಂದು ನನಗೆ ಕಾಲಮು ಮಧ್ಯದಲ್ಲಿ ಬಂತು. ಸೊ ಈ ಒಂದು ಕಾಲಮ್ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ನಾವು ಯೂಶಲಿ ನಿಮಗೆ ಕೂಡ ಗೊತ್ತು, ಈ ಒಂದು ಸ್ಟ್ರಕ್ಚರ್ಸ್ಗಳನ್ನ ನಾವು ಯಾವುದೇ ರೀತಿ ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಸ್ಟ್ರಕ್ಚರ್ಸ್ಗಳನ್ನ ಚೇಂಜಸ್ ಮಾಡೋಕ್ಕಾಗಲ್ಲ, ಅದರ ಡಿಸೈನ್ಗಳನ್ನ ಚೇಂಜ್ ಮಾಡ್ಬೋದು ಆಬ್ವಿಯಸ್ಲಿ. ಸೊ ಹಾಗಂತೇಳಿ ನಾವು ಈ ಒಂದು ಕಾಲಮ್ನೇ ಡಿಸೈನ್ ಆಗಿ ಮಾಡಿರೋದು. ನೋಡ್ಬೋದು ಇಲ್ಲೆಲ್ಲ ನೀವು ಒಂದು ಗುಡೀಸ್ಗಳನ್ನ ಇಟ್ಕೋಬೋದು. ಸೊ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ನಾವು ಪ್ಲೇಸ್ ಮಾಡ್ಬೋದು. ಜೊತೆ ಹಾಗೆ ಒಂದು ಇಲ್ಲಿ ಒಂದು ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ ಯೂಶಲಿ ಮೊಬೈಲ್ ಚಾರ್ಜ್ ಮಾಡ್ಕೋಬೇಕು ಆ ಥರ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಡಿಸೈನ್ ಮಾಡಿಬಿಟ್ಟು ನಾವು ಕೊಟ್ಟಿರ್ತಕ್ಕಂಥದ್ದು. ಸೊ ಆವಾಗಲೇ ನಾನು ನಿಮ್ಗೆ ಹೇಳಿದಾಗೆ ಆ ಒಂದು 3rd ಬೆಡ್ರೂಮ್ ಬಂದು ಟ್ರಯಾಂಗಲ್ ಶೇಪಲ್ಲಿ ಇದೆ ಅಂತ ನಾನು ಹೇಳಿದ್ದೆ. ಸೊ ಆ ಟ್ರಯಾಂಗಲ್ ಶೇಪಲ್ಲಿ ಯಾಕಿದೆ ಅಂತ ನಿಮಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ರೀಸನ್ ಬಂದು ಈ ಒಂದು ಪ್ಲಾಟ್ ಏನಿದೆಯಲ್ಲ ಒಂದು ಕಂಪ್ಲೀಟಾಗಿ ಟ್ರಯಾಂಗಲ್ ಶೇಪಲ್ಲಿರೋದು. ಇದು ಯಾವುದೇ ಕಡೆಯಿಂದ ನಾವು ನೋಡಿದಾಗ ಸ್ಕ್ವೇರ್ ಟೈಪಲ್ಲಿ ಇಲ್ಲವೇ ಇಲ್ಲ. ಆ ಒಂದು ಕಾರಣಕ್ಕಾಗಿ ಸೊ ಆ ಒಂದು ಲಾಸ್ಟಲ್ಲಿ ಬರೋ ಒಂದು ಬೆಡ್ರೂಮ್ನ ಟ್ರಯಾಂಗಲ್ ಶೇಪಲ್ಲಿ ನಾವು ಡಿಸೈನ್ ಮಾಡಬೇಕಾಗಿರ್ತಕ್ಕಂಥ ಸಿಚುವೇಶನ್ ಬಂತು. ಸೊ ಆದರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಡೋರಿಂದ ಎಂಟ್ರಿ ಆದ ತಕ್ಷಣ ಎಲ್ಲೇ ಒಂದು ಕಡೆನೂ ಕೂಡ ಬಿಲ್ಡಿಂಗ್ ಟ್ರಯಾಂಗಲಲ್ಲಿ ಇದೆ, ಒಂದು ಮನೇನ ಟ್ರಯಾಂಗಲ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ನಿಮಗೆ ಅನಿಸೋದೇ ಇಲ್ಲ. ಅದು ಬಿಟ್ಟು ನೆಕ್ಸ್ಟ್ ನೋಡಿದ್ರೆ ನಾನು ಈ ಒಂದು ಕಂಪ್ಲೀಟ್ 4 ಫ್ಲೋರ್ಗೂ ಕೂಡ ಅಂತ ಹೇಳಿ ಒಂದು 400 kg ಒಂದು ಲಿಫ್ಟ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಆಮೇಲೆ ಇದೇ ಬಿಲ್ಡಿಂಗಲ್ಲಿ ಒಂದು ಪೋರ್ಷನ್ನ ನಾವು ಡಿಸೈನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿರೋದು ಒಂದು ಹೋಟ್ಲ್ ಒಂದು ಇದೆ. ಸೊ ಆ ಹೋಟ್ಲದ ಒಂದು ಓನರ್ದೊಂದು ಚಿಕ್ಕದೊಂದು ರಿವ್ಯೂ ಮಾಡಿಕೊಂಡು ಬರೋಣ ಬನ್ನಿ. ಇದೇ ನಾವು ಒಂದು ಮಾಡಿಕೊಟ್ಟಿರ್ತಕ್ಕಂಥ ಹೋಟ್ಲು ಅಭಿವೃದ್ಧಿ ಗ್ರ್ಯಾಂಡ್ ಅಂತ ಹೇಳಿ. ಬನ್ನಿ ಒಂದು ಚಿಕ್ಕದಾಗಿ ಒಂದು ಟೂರ್ ಮಾಡ್ಕೊಂಬರುವ. ಸೊ ನೋಡ್ಬೋದು ನೀವು ಕಂಪ್ಲೀಟಾಗಿ ಕ್ಲೈಂಟ್ ಒಂದು ರಿಕ್ವೈರ್ಮೆಂಟ್ ಪ್ರಕಾರ ಕ್ಲೀನಾಗಿ ಒಂದು ಡಿಸೈನ್ ಮಾಡಿ, ಸೊ ಯಾವ ಕೌಂಟ್ರ್ ಯಾವ ಪ್ಲೇಸ್ಗೆ ಬೇಕು, ಏನು ವುಡ್ ವರ್ಕ್ ಯಾವ ಪ್ಲೇಸಲ್ಲಿ ಇರಬೇಕು, ಸೊ ಕಂಪ್ಲೀಟಾಗಿ ಅವರ ಒಂದು ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಡಿಸೈನ್ ಮಾಡಿರ್ತಕ್ಕಂಥದ್ದು. ಸೊ ಇದು ಕೂಡ ಅತಿ ತುಂಬ ಶೀಘ್ರದಲ್ಲಿ ಮುಗಿಸ್ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಇದು ಕೂಡ. ಸೊ ನೋಡ್ಬೋದು ಇಲ್ಲಿಗೆ ನಾವು ಒಂದು ಕೌಂಟ್ರ್ಗಳ ಕೊಟ್ಟು ಪ್ರೊವೈಡ್ ಮಾಡಿದ್ದೀವಿ. ಸೊ ಕಿಚನ್ ಇದೆ. ಸೊ ಜೊತೆಗೆ ಅಲ್ಲೇ ಕೂಡ ನಿಮ್ಗೆ ಒಂದು ಸ್ಟೋರ್ ರೂಮ್ ಕೂಡ ಪ್ರೊವೈಡ್ ಮಾಡಿದ್ದೀವಿ ಅಲ್ಲೇ. ಸೊ ಈ ಒಂದು ಹೋಟ್ಲ್ನ ಓನರ್ ಆಗಿರ್ತಕ್ಕಂಥ ಸಂತೋಷ್ ಅವರದ ಒಂದು ಚಿಕ್ಕ ಒಂದು ರಿವ್ಯೂ ತಗೊಳ್ಳೋಣ ಬನ್ನಿ. ನಮಸ್ತೆ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ. ಈ ಅಭಿವೃದ್ಧಿ ಗ್ರ್ಯಾಂಡ್ ಹೋಟ್ಲ್ ಏನಿದೆ ವೆಜ್ ಹೋಟೆಲ್, ಅದ್ರ ಓನರ್ ನಾನೇ.
ಈ DMY ಕನ್ಸ್ಟ್ರಕ್ಷನ್ ಏನಿದೆಯಲ್ಲ ಇದನ್ನ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೆ. ಈ ಹೋಟೆಲ್ ಇಂಟೀರಿಯರ್ ಡಿಸೈನು ಪ್ಲಸ್ ಹೋಟೆಲ್ ಬಿಲ್ಡ್ ಮಾಡಬೇಕು ಅಂತ ಸ್ಪೇಸ್ ಆಲ್ರೆಡಿ ಸಿಕ್ಕಿತ್ತು, ಬಟ್ ನಮಗೆ ಪ್ರಾಪರ್ ಕನ್ಸ್ಟ್ರಕ್ಷನ್ ಅವ್ರು ಯಾರು ಸಿಕ್ಕಿರಲಿಲ್ಲ. ಸೊ ಗೂಗಲಲ್ಲಿ ಸರ್ಚ್ ಮಾಡಿದಾಗ ನಮಗೆ DMY ಕನ್ಸ್ಟ್ರಕ್ಷನ್ ಸಿಕ್ತು. ಆಫೀಸ್ಗೆ ಹೋಗಿ ರಿವ್ಯೂ ಮಾಡಿದಾಗ ನಮ್ಮ ಚೀಫ್ ಸಿವಿಲ್ ಇಂಜಿನಿಯರ್ ಯಶಸ್ ಸರ್ ಇದ್ದರು. ಸೊ ಅವ್ರು ನಮಗೆ ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ನಲ್ಲಿ ಈ ಎಂಟೈರ್ ಹೋಟೆಲ್ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಇಂಟೀರಿಯರ್ಸ್ ಇರ್ಬೋದು, POP ಇರ್ಬೋದು, ವುಡ್ ಸ್ಟ್ರಕ್ಚರ್ಸ್ ಇರ್ಬೋದು, ಕಿಚನ್ ಸೆಟಪ್ ಇರ್ಬೋದು, ಎಲ್ಲ ಕಂಪ್ಲೀಟ್ ಅವರೇ A to Z ಇನ್ ಡೆಪ್ತ್ ಅವರೇ ಮುಂದೆ ನಿಂತು ಈ ಹೋಟೆಲ್ ಕಂಪ್ಲೀಟ್ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಪ್ಲಸ್ ಸ್ಟಾಫ್ಸ್ ಇರ್ಬೋದು, ಕಂಪ್ಲೀಟ್ ಎಂಟೈರ್ ಟೀಮ್ ವೆರಿ ಗುಡ್ ಟೀಮ್, ಟೈಮ್ಗೆ ವ್ಯಾಲ್ಯೂ ಕೊಡೋಂಥ ಟೀಮು. ಎನಿ ಟೈಮ್ ಕಾಲ್ ಮಾಡಿದ್ರು ಒಳ್ಳೆ ಪ್ರಾಪರ್ ರೆಸ್ಪಾನ್ಸ್ ಸಿಗುತ್ತೆ ಅವ್ರ ಕಡೆಯಿಂದ. ಇನ್ ಡೆಪ್ತ್ ಏನೇ ಇದ್ರೂ ನಮಗೆ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ ಅವ್ರ ಕಡೆಯಿಂದ. ನಾ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಮಾರ್ಜಿನಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಂಟೈರ್ ಸೆಟಪ್ ಇಷ್ಟ ಆಗ್ಬೋದು ಅಂತ. ಬಟ್ ಕಂಪ್ಯಾರಿಟಿವ್ಲಿ ಈಗಿನ ಮಾರ್ಕೆಟ್ ಕಂಪ್ಯಾರಿಟಿವ್ಲಿ ನೋಡಿದಾಗ 20% ಕಡಿಮೆನೇ ಇದೆ ಇವ್ರದ್ದು. ಸೊ ಒನ್ ಆಫ್ ದ ಬೆಸ್ಟ್ ಕನ್ಸ್ಟ್ರಕ್ಷನ್ ಕಂಪನಿ ಅಂತ DMY ಕನ್ಸ್ಟ್ರಕ್ಷನ್. ಥ್ಯಾಂಕ್ಸ್ ಫಾರ್ ದ ಎಂಟೈರ್ ಟೀಮ್.